ಪಾಯಿಂಟ್ ಇವಾಗ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪಾಯಿಂಟ್ ಅಂದರೆ ಇಲ್ಲಿ ಸಂಬಂಧ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನನ್ನು ಗಾಳಿಗೆ ತೂರಿ ಅವರು ಯಾವುದೋ ಫೆಡರಲ್ ಬಗ್ಗೆ ಮಾತಾಡ್ತಾರೆ, ಏನು ಕೇಂದ್ರ ರಾಜ್ಯ ಒಕ್ಕೂಟ ವ್ಯವಸ್ಥೆ ಹಾಳು ಮಾಡಿದರೆ, ಫೆಡರಲ್ ಸಿಸ್ಟಮ್, ಬಿಜೆಪಿಯವರು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಈಗ ಯಾವ ಒಕ್ಕೂಟದ ಕೇಂದ್ರದ ಮಂತ್ರಿ ನಿಮಗೆ ರೆವಿನ್ಯೂ ಮಂತ್ರಿನೋ ಲಾ ಮಿನಿಸ್ಟ್ರೋ ಏನಾನ ಹೇಳಿದ್ರ ಕೋಗಿಲಿಗೆ? ಯಾರು ಹೇಳಿರೋದು? KC ವೇಣುಗೋಪಾಲ್. ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಕೇಂದ್ರ ರಾಜ್ಯದ ಸಂಬಂಧ ಅಂತ ಹೇಳ್ತಿರಲ್ಲ, ಆ ಸಂಬಂಧದ ಮೇಲೆ ಏನಾನ ನೀವು ಇವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದಿರಲ್ಲ. ಈಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳ್ತೀನಿ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ ನೀವು ಆಶ್ರಯ ಸಮಿತಿ ಮೇಲೆ ಕೊಡಬೇಕಾದ್ರೆ, ಸೈಟ್ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಅಧ್ಯಕ್ಷ ಇರ್ತಾರೆ. ಅಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಯಾರು? ಅಲ್ಲಿನ MLA. ಇದು ಬ್ಯಾಟ್ರಾಯನ್ಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೈತೆ. ಬ್ಯಾಟ್ರಾಯನ್ಪುರಕ್ಕೆ MLA ಎಲ್ಲಿದ್ದಾರೆ? ಫಾರಿನಲ್ಲಿದ್ದಾರೆ. MLA ಫಾರಿನಲ್ಲಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಏನಪ್ಪ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಫಾರಿನಲ್ಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನೀವು ಅವರಿಗೆ ಸೈಟ್ ಕೊಡಬೇಕು. ಮಾಡಿದ್ದೀರಾ? ಆಮೇಲೆ ನೀವು ಬಸವ ಯೋಜನೆಯಲ್ಲಿ ಸೈಟ್ ಕೊಡಬೇಕು, ಬಸವಣ್ಣವ್ರ ಹೆಸರಲ್ಲಿ. ಅಂಬೇಡ್ಕರ್ ವಸತಿ ಯೋಜನೆ ಹೆಸರಲ್ಲಿ ಸೈಟ್ ಕೊಡಬೇಕು. ದೇವರಾಜ ಅರಸು ವಸತಿ, ವಾಜಪೇಯಿ ನಗರ ವಸತಿ, ಕೇಂದ್ರದ ಯೋಜನೆಗಳು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ, ಇದರ ಅಡಿಯಲ್ಲಿ ಕೊಡಬೇಕು. ಈಗ ಪ್ರಧಾನಮಂತ್ರಿ ಆಫೀಸ್ ಅಡಿಯಲ್ಲಿ ಏನಾನ ನಿಮಗೆ ಪತ್ರ ಬಂದಿದೆಯಾ? ಈ ಫೆಡರಲ್ ಇದರಲ್ಲಿ ಬಂದಿಲ್ಲ. ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ನೀವು ಮನೆ ಕೊಡ್ತೀರ ರೀ? ಮಾನವೀಯತೆ. ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳಿದ್ರು 40 ಕಡೆ ಸುಮಾರು 150 ಎಕರೆಗೂ ಹೆಚ್ಚು ಜಮೀನನ್ನು ವಶಪಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಈ ವರ್ಷದಲ್ಲಿ 40 ಕಡೆ ಕೆರೆ, ರಾಜಕಾಲುವೆ, ಸರ್ಕಾರಿ ಜಮೀನು. ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ 40 ಕಡೆ ಮಾಡಿದಾರಲ್ಲ ಡೆಮಾಲಿಷನ್ಸು, ಅವ್ರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ? ಇದೊಂದು ಬ್ಯಾಡ್ ಪ್ರೆಸಿಡೆಂಟ್. ಒಂದು ರೀತಿ ಏನು ಅಂತ ಹೇಳಿದ್ರೆ, ಪದ ಉಪಯೋಗ ಮಾಡೋದು ಸರಿನೋ ಗೊತ್ತಿಲ್ಲ. ಆಮೇಲೆ ಪ್ರಶ್ನೆ, ಒಂಥರ ಕಳ್ಳರಿಗೆ ಪುರಸ್ಕಾರ ಮಾಡ್ದಂಗೆ. ಯಾರು ಒತ್ತುದಾರಿದಾರನಿರ್ತಾರೋ ಅವ್ರಿಗೆ ನೀವು ಪರಿಹಾರ ಕೊಡ್ತೀರಾ? ಈಗ ಲ್ಯಾಂಡ್ ಯಾರ್ಯಾರು ಇದು ಕಳ್ಳ ಮಾಫಿಯಾದವರು ಇದ್ದಾರಲ್ಲ, ಲ್ಯಾಂಡ್ ಗ್ರಾಬರ್ಸ್, ಅವ್ರಿಗೆಲ್ಲ ನೀವು ಎನ್ಕರೇಜ್ ಮಾಡ್ದಂಗೆ ಆತೈತೆ. ಅವರೆಲ್ಲ ಈ ಥರ ಮನೆಗಳನ್ನ ಮಾರ್ಬಿಟ್ಟು ಎಲ್ಲರಿಗೂ ಲ್ಯಾಂಡ್ ಗ್ರಾಬರ್ಸ್, ಸರ್ಕಾರಿ ಜಮೀನಲ್ಲಿ ನಾಳೆ ಮನೆ ಯಾರಿಗೂ ಮಾರ್ಬಿಟ್ಟಿರ್ತಾರೆ ಎಲ್ಲ ಲ್ಯಾಂಡ್ ಗ್ರಾಬರ್ಸು. ಈಗ ಯಾರೋ ಮನೆಯಲ್ಲೇ ಅಲ್ಲಿ ವಾಸ ಇರ್ತಾರೆ, ಅದನ್ನು ಸರ್ಕಾರಿ ಜಮೀನು ಡೆಮಾಲಿಷನ್ ಮಾಡ್ತೀರಾ. ಈಗ ಅವ್ರಿಗೆಲ್ಲ ಪರಿಹಾರ ಕೊಡ್ತೀರಾ? ಹೇಳಿ. ಸಿದ್ದರಾಮಯ್ಯನವರು, ನೀವು ಕಾನೂನು ತಜ್ಞರು ಅಂತಿರಲ್ಲ, ಲಾಯರು ಅಂತಿರಲ್ಲ, ಯಾವ ಅಡಿಯಲ್ಲಿ ಕೊಡ್ತೀರಾ ಇವ್ರಿಗೆ? ಯಾವ ಆವಾಸ್ ಯೋಜನೆ ಕೊಡ್ತೀರಾ ಹೇಳಿ? ಅಂದರೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ತೊಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದೀರಾ. ಹೊಸದಾಗಿ ಈ ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾಗೆ ಉತ್ತೇಜನ ಕೊಡ್ತಾ ಇದ್ದೀರಾ.
ಮಿನಿ ಪಾಕಿಸ್ತಾನಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ನೀವು ಹಿಂಗೆ ಮಾಡಕ್ಕೆ ಶುರು ಮಾಡಿದ್ರೆ ಕ್ರೈಮ್ ಶುರು ಆಗ್ತೈತೆ, ಕಳ್ಳಕಾಕರು ಶುರು ಆಗ್ತಾರೆ. ಈ ಬಾಂಗ್ಲಾದೇಶದಿಂದ ಬಂದವರು ಡ್ರಗ್ ಮಾಫಿಯಾ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಬೇರೆ ದೇಶದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರೆಲ್ಲ ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಡ್ರಗ್ ಮಾಫಿಯಾ ಶುರು ಆಗ್ತೈತೆ. ಇದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡ್ತೀರಾ? ಇನ್ನೂ ಒಂದು ಆಘಾತಕಾರಿ ಸುದ್ದಿ ಅಂತ ಹೇಳಿದ್ರೆ, ಇವರೆಲ್ಲ ಯಾರು? ಇವರೆಲ್ಲ ಯಾರು? ಎಲ್ಲಿಂದ ಬಂದಿದ್ದಾರೆ? ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಈ ಸುಮ್ಮನೆ ಬಂದವರಿಗೆಲ್ಲ ನೀವು ನಮ್ಮನೆ ಮಾಡಕ್ಕೆ ಹೊರಟ್ರೆ ನಮ್ಮನೆಗಳ ಕತೆ ಏನು? ಏನು ಕೇಳ್ತಾರೆ ಬಂದವರು? ಮಾಫಿಯಾ, ಡ್ರಗ್ ಮಾಫಿಯಾ ಮಾಡ್ತಾರೆ. ಸಡನ್ ಬಂದರೆ ಅವ್ರಿಗೆ ಯಾರು ಬಿಸ್ನೆಸ್ ಯಾರು ಕೊಡ್ತಾರೆ? ಅದನ್ನೇ ನಾನು ಸರ್ಕಾರ ಈಗ ಮುಖ್ಯಮಂತ್ರಿನೇ ಹೇಳಿದಾರಲ್ಲ, ನಮ್ಮವರಲ್ಲ ಅಂತ ಹೇಳಿದ್ದಾರೆ, ವಲಸಿಗರು ಅಂತ ಮುಖ್ಯಮಂತ್ರಿ ಸ್ಟೇಟ್ಮೆಂಟಲ್ಲಿ ಮಾಡಿದಾರಲ್ಲ, ಸ್ಟೇಟ್ಮೆಂಟೇ ಮಾಡಿದ್ದಾರೆ. ಅಂದರೆ ಕರ್ನಾಟಕದವರಲ್ಲ ಅಂತ ಹೇಳಿದ್ದಾರೆ ಅವರು. ನಿಮಗೂ ಗೊತ್ತಿದೆ, ವೆಸ್ಟ್ ಬೆಂಗಾಲಲ್ಲಿ ಬೇಲಿ ಹಾಕೋಕ್ಕೆ ಬಿಟ್ಟಿಲ್ಲ ಅಮ್ಮ ತಾಯಿ. ಎಲ್ಲ ಕಡೆ ಬೇಲಿ ಹಾಕಿದ್ದಾರೆ. ಪಾಕಿಸ್ತಾನ್ ಬಾರ್ಡ್ರಲ್ಲಿ ಪೂರ್ತಿ ಬೇಲಿ ಹಾಕಿದ್ದಾರೆ. ರಾಜಸ್ಥಾನ ಇರ್ಬೋದು, ಗುಜರಾತು, ಕಾಶ್ಮೀರ ಎಲ್ಲ ಕಡೆ ಬೇಲಿ ಇದೆ. ನಮ್ಮದು ಪಾಕಿಸ್ತಾನ ಮಧ್ಯೆ ಇಲ್ಲೂ ಬೇಲಿ ಇದೆ. ಈ ಕಡೆ ಬಾಂಗ್ಲಾದೇಶದ್ದು, ಇಲ್ಲಿ ವೆಸ್ಟ್ ಬೆಂಗಾಲ್ ಒಂದು ಕಡೆ ಬೇಲಿ ಹಾಕೋಕ್ಕೆ ಬಿಟ್ಟಿಲ್ಲ ಅವರು. ಯಾಕೆ ಅಂದರೆ ನುಸುಳ್ಕೊಳ್ಳೋರ್ಗು 20,000 ಕೊಟ್ಟರೆ ಒಳ್ಳೆ ದಂಧೆ ಅದು. ಅದರಿಂದ ಇಲ್ಲಿ ನಮ್ಮನೆಯವ್ರಿಗೆ ನೀವು ಜಾಗ ಇಲ್ಲ. ಈಗ ಯಾರ್ಯಾರು ಹೊಡೆದಾಕಿದ್ದೀರಾ ಅವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದೀರಾ?